ಅಭಿಮಾನಿಗಳ ದಂಡು ಅವರ ಸರಳ ಸೂತ್ರಗಳನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿತ್ತು. ಅವರ ಆಹಾರ ಪದ್ಧತಿ ಹೇಗಿರ್ತಿತ್ತು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಂಗೀತ ಲೋಕದ ದಿಗ್ಗಜರು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಹಂಸಲೇಖ ಪ್ರತಿ ಬಾರಿಯೂ ಜಾನಕಮ್ಮರ ಮುಂದೆ ಶಿರಸ ಪಾಲನೆ ಮಾಡ್ತಾ ಇದ್ದ ಒಬ್ಬ ಪಾಲಕ, ಒಬ್ಬ ಭಕ್ತ. ಜಾನಕಮ್ಮರ ಅನುಪಸ್ಥಿತಿ ಇವತ್ತು ಭಾರತವನ್ನು ಮಾತ್ರ ಅಲ್ಲ, ಜಗತ್ತನ್ನು ಕಾಡ್ತಾ ಇದೆ. ಅತ್ಯಂತ ಅದ್ಭುತ ಶಬ್ದದ ಒಡತಿ, ಹಿರಿಯ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶ. ಜಾನಕಮ್ಮನ ಅಂತಿಮ ದರ್ಶನ ಪಡೆದ ಹಂಸಲೇಖ ಪತ್ನಿ ಸಮೇತ ಆಗಮನ ಮಾಡಿ ದರ್ಶನ ಪಡೆದ ಸಂಗೀತ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್, ಹಿರಿಯ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿ ಭಾರತವನ್ನಗಲಿದ್ದಾರೆ, ನಮ್ಮನ್ನಗಲಿದ್ದಾರೆ. ಪತ್ನಿ ಸಮೇತ ದರ್ಶನ ಪಡೆದ ಸಂಗೀತ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ. ಜಾನಕಿ ಇಲ್ಲದ ಹಾಡಿನ ಸಾಮ್ರಾಜ್ಯ, ಜಾನಕಮ್ಮನ ಕಂಠ ಪ್ರತಿಧ್ವನಿಸದ ಈ ಸಂಗೀತ ಲೋಕ ಅತ್ಯಂತ ಭಾವನಾತ್ಮಕ ವಾತಾವರಣಕ್ಕೆ ತಿರುಗಿದೆ. ಯಾವ ಕಂಠವನ್ನ ಕೇಳಿ ಬಿಸಿಯೇರಿದ್ದ ಮನಸ್ಸುಗಳು ತಣಿಯುತ್ತಿತ್ತೋ, ಯಾವ ಗಾಯನವನ್ನ ಕೇಳಕಂಡು ಮಕ್ಕಳನ್ನ ಮಲಗಿಸಲಾಗ್ತಾ ಇತ್ತೋ, ಯಾವ ಗಾಯನವನ್ನ ಕೇಳಿ ಅನೇಕ ಸಾವಿರಾರು ಮನಸ್ಸುಗಳು ಪರಿವರ್ತನೆಗೊಂಡಿತ್ತೋ, ಆ ಗಾಯನದ ಕಂಠ, ಆ ಗಾಯನದ ಗಂಟಲು ಇವತ್ತು ನಿಶಬ್ದ. ನಿಶಬ್ದ. ಒಂದು ರಾಜ್ಯಕ್ಕೆ ಸೀಮಿತ ಆಗಿದ್ದ ಗಾಯಕಿ ಅಲ್ಲ, ಒಂದು ಪಾಳೆಪಟ್ಟಿಗೆ ಸೀಮಿತ ಆಗಿದ್ದ ಗಾಯಕಿ ಅಲ್ಲ, ಬದಲಾಗಿ ಭಾರತಕ್ಕೆ ಭಾರತವೇ ಹಿಂದೆ ತಿರುಗಿ ನೋಡಲಾದ ಒಂದು ವ್ಯಕ್ತಿತ್ವ. ಅವರ ವಸ್ತ್ರಧಾರಣೆಯಿಂದ ಹಿಡಿದು ಅವರ ಆಹಾರ ಪದ್ಧತಿಯವರೆಗೆ, ಅವರ ವರ್ತನೆಯಿಂದ ಹಿಡಿದು ಅವರ ಹಾವಭಾವದವರೆಗೆ ಪ್ರತಿಯೊಬ್ಬ ಅಭಿಮಾನಿಯ ಭಾವಭಿತ್ತಿಯಲ್ಲಿ ಸುದೀರ್ಘ ಉಲ್ಲೇಖವಾಗಿ ಉಳಿಯಲ್ಪಟ್ಟ ಏಕೈಕ ಗಾಯಕಿ ಎಸ್ ಜಾನಕಿ. ಎಸ್ ಜಾನಕಿ ಅವರ ಹಳೆಯ ಸಂಗೀತಗಳು ಇಂದಿಗೂ ಯುವ ಪಡೆಯ ಕಿವಿಗಳಲ್ಲಿ ಮಾರ್ಧನಿಸುತ್ತೆ. ಆ ಸಂಗೀತದ ಲಯಗಳು, ಆ ಸಂಗೀತದ ಆಕರ್ಷಿತ ಚರಣ, ಆ ಸಂಗೀತದ ಅತ್ಯಾಕರ್ಷಿತವಾದಂತಹ ಮಧುರ ಮಾಧುರ್ಯ, ಇವೆಲ್ಲವೂ ಕೂಡ ಎಲ್ಲ ವರ್ಗವನ್ನ ಸೆಳೆಯುವಂತಹ ಅಯಸ್ಕಾಂತೀಯವಾದಂತಹ ಶೈಲಿ. ಕೌಮಾರರ ಧ್ವನಿಯಂತೆ ಹಾಡ್ತಾ ಇದ್ರು, ವೃದ್ಧೆಯರಂತೆ ಹಾಡ್ತಾ ಇದ್ರು. ಫಿಮೇಲ್ ವರ್ಷನ್ನು, ಮೇಲ್ ವರ್ಷನ್ನು, ಸಕಲ ವಿದ್ಯೆಗಳಲ್ಲಿ ಪಾರಂಗಿತರಾದ